ನಮಸ್ಕಾರ ನನ್ನ ಹಿತೈಷಿಗಳಿಗೆ. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ನೋಡಿ, ಇವಾಗ ಮುಕ್ತಿನಾಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ. ಇನ್ನೂ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ. ನೋಡಿ, ಇದು ರಾಮೋಹಳ್ಳಿ ಮಾರ್ಕೆಟಿಂದ 277 ನಂಬರ್ ಬಸ್ ಹತ್ತಿದ್ರೆ ಇಲ್ಲಿ ರಾಮೋಹಳ್ಳಿ ಬಿಡುತ್ತೆ. ನೋಡಿ, ಇದು ರಾಮೋಹಳ್ಳಿ, ಇದು ರಾಮೋಹಳ್ಳಿ ಗ್ರಾಮ ಪಂಚಾಯತ್ ಕಾರ್ಯಾಲಯ ಅಂತ ಇದೆ. ನೋಡಿ, ಇಲ್ಲಿಂದ ಆಟೋದಲ್ಲಿ ಬಂದರೆ ಒಬ್ರಿಗೆ 20 ರೂಪಾಯಿ ಅಂತೆ. ಆಟೋದಲ್ಲಿ ಹೋಗ್ತಾ ಇದ್ದೀವಿ ಮುಕ್ತಿನಾಗ ಟೆಂಪಲ್ಗೆ. ಮುಕ್ತಿನಾಗ ದೇವಸ್ಥಾನಕ್ಕೆ ಬಂದಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ದೇವಸ್ಥಾನ, ರಾಮೋಹಳ್ಳಿ ಹತ್ರ. ಈ ಕೈಕಾಲು ತೊಳೆಯೋದು ನೋಡಿ. ಇನ್ನೂ ಮುಂದ್ಗಡೆನೇ ಇದೆ ಬಾಗಿಲು. ಇಲ್ಲ ಅಲ್ಲಿ ಇನ್ನೂ ಕನ್ಸ್ಟ್ರಕ್ಷನ್ ನಡೀತಾ ಇದೆ. ಇನ್ನೂ ಈ ಕಡೆಯಿಂದ ಹೋಗಿ ಅಲ್ಲಿ ಮೇಲೆ ಬರಬೇಕು. ನೋಡಿ, ಇನ್ನೂ ಕಟ್ತಾ ಇದ್ದಾರೆ, ಹಂಗಾಗಿ ಈ ಬಾಗಿಲು ಓಪನ್ ಮಾಡಿದ್ದಾರೆ. ಆಗ ದೇವಸ್ಥಾನಕ್ಕೆ ಬಂದಿದ್ದೀನಿ. ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ. ತುಂಬ ಸಪೋರ್ಟ್ ಮಾಡ್ತಾ ಇದ್ದೀರಾ. ಇದೇ ಥರ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ನೋಡಿ, ಇವರು ಚಾನಲಲ್ಲೆಲ್ಲ ಬರ್ತಾರೆ, ಗೌರಿ ಅಮ್ಮ ಅಂತ. ಎಷ್ಟು ವಿಡಿಯೋ ಮಾಡೋಕ್ಕೆ ಸಾಧ್ಯನೋ ಅಷ್ಟರಲ್ಲಿ ತೋರಿಸ್ತೀನಿ. ನೋಡಿ, ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ಸನ್ನಿಧಿ. ಸೇವಾ ಕೌಂಟ್ರು. ನೀವೇನಾದರೂ ಸೇವೆ ಮಾಡಿಸೋದಾದರೆ ನೋಡಿ, ಇಲ್ಲಿ ಕೌಂಟ್ರು. ನೋಡಿ, ಮೇನ್ ಗೋಪುರ ಕಟ್ತಾ ಇದ್ದಾರೆ. ಆ ಕಡೆ ಈ ಕಡೆ 2 ಆನೆ ಇದೆ. ಎಷ್ಟು ಚೆನ್ನಾಗಿದೆ ನೋಡಿ, ಕಲ್ಲಿಂದು. ಶ್ರೀ ತ್ರಯಂಬಕೇಶ್ವರ ಸ್ವಾಮಿ ಸನ್ನಿಧಿ. ಶ್ರೀ ಬೃಹತ್ ಮುಕ್ತಿನಾಗ ದೇವಾಲಯ, ದೊಡ್ಡ ಆಲದ ಮರ ರಸ್ತೆ, ರಾಮೋಹಳ್ಳಿ, ಬೆಂಗಳೂರು. 28 ಆಗೋಗಿದೆ ಇದು. ನೋಡಿ, ಇದು ಈ ವರ್ಷದ ಆಗೋಗಿದೆ. ನಾಗಪಂಚಮಿ, ನಾಗ ಚತುರ್ಥಿ ದಿವಸ ಈ 3 ದಿನಗಳಲ್ಲಿ ಭಕ್ತಾದಿಗಳು ತಮ್ಮ ಕೈಯಾರ ತಾವೇ ಮೂಲ ಸ್ಥಾನದಲ್ಲಿ ಆದಿಸುಬ್ರಹ್ಮಣ್ಯ ಕ್ಷೀರಾಭಿಷೇಕ ಮಾಡಬಹುದು ಅಂತ ಹಾಕಿದ್ದಾರೆ. ನೋಡಿ, ಯಾರಾದರೂ ಮುಂದಿನ ವರ್ಷ ಮಾಡಿಸೋರಿದ್ದರೆ ನೆನ್ಪಿಟ್ಕೊಂಡು ನೋಡಿ. ಶ್ರೀ ಕಾರ್ಯಸಿದ್ಧಿ ವಿನಾಯಕ ಸನ್ನಿಧಿ. ವಿನಾಯಕ ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊಳ್ತೀನಿ.
ಶ್ರೀ ನೀಲಾಂಬಿಕಾ ದೇವಿ ಸನ್ನಿಧಿ. ಒಳಗೆ ಪರ್ಮಿಷನ್ ಇಲ್ಲ. ದಯವಿಟ್ಟು ಎಲ್ಲರೂ ಒಂದ್ಸರಿ ಬಂದು ಎದುರುಗಡೆನೇ ದರ್ಶನ ಮಾಡಿ ದೇವರ ಆಶೀರ್ವಾದ ಪಡೀರಿ ಅಂತ ಹೇಳ್ತೀನಿ. ಅಷ್ಟೇ ನೋಡಿ, ನಾನು ಸುಗುಣ ಬಂದ್ವು. ದೇವಸ್ಥಾನ ಎಲ್ಲ ತುಂಬ ಚೆನ್ನಾಗಿದೆ. ದೇವಸ್ಥಾನ ಚೆನ್ನಾಗಿದೆ, ತುಂಬ ನಾವೇನು ಅಂದ್ಕೊಂಡ್ರೂ ಆಗುತ್ತೆ ಅಂತ ಹೇಳ್ತಾರೆ. ಎಲ್ರಿಗೂ ಆರೋಗ್ಯ, ಚರ್ಮದ ಕಾಯಿಲೆಗೆ ಎಲ್ಲದಕ್ಕೂ ನಾಗಂದು ಆಶೀರ್ವಾದ ಇರಲೇಬೇಕು. ನೋಡಿ, ಅಲ್ಲಿ ಇದು ಮುಕ್ತಿನಾಗ, ಅಲ್ಲಿ ಹೋಮ ಆಗೋದು ಎಲ್ಲ ಇದೆಯಂತೆ ಆ ಕಡೆ. ಅಲ್ಲೋಗಿ ಮಾಡಿಮಾ ಅಂತ ಹೇಳಿದ್ರು. ಅಲ್ಲಿ ನೋಡಿ, ಇದು ಮುಕ್ತಿನಾಗ ಟೆಂಪಲ್ದು ರಾಜಗೋಪುರ ನಡೀತಾ ಇದೆ. ಇಲ್ಲಿ ಬಂದು ತನಿ ಎರಿಯೋದು ಮಾಡೋದು ಮಾಡ್ತಾರೆ. ಇಲ್ಲಿ ತುಂಬ ಪವರ್ಫುಲ್ ಅಂತೆ. ಇಲ್ಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅಲ್ಲಿ ಗೋಶಾಲೆ ಎಲ್ಲ ಇದೆಯಂತೆ. ಯಾಗಶಾಲಾ, ಪಂಚಶಲ್ಯ ನಾವು ತರತಕ್ಕದ್ದು, ಸರ್ಪ ಸಂಸ್ಕಾರ, ನಾಗಪ್ರತಿಷ್ಠೆ, ಆಶ್ಲೇಷ ಬಲಿ, ನಾಗಬಲಿ, ಸಾಮೂಹಿಕ ಹಾಗೂ ವಿಶೇಷ ಪೂಜೆಗಳು ನಡೆಯೋ ಸ್ಥಳ ಅಂತೆ. ನೋಡಿ, ಕ್ಲೋಸ್ ಇದೆ. ನಾಗಬನ ನೋಡಿ. ನಿಮಿಷ, ರಂಜುತ್ ಫೋನ್ ಬರ್ತೀನಿ. ಎಷ್ಟಿದೆ ನೋಡಿ ನಾಗರ ಕಲ್ಲುಗಳು. ಆದಿಮುಕ್ತಿನಾಗ ಸನ್ನಿಧಿಯಲ್ಲಿ ಪ್ರತಿಯೊಬ್ಬ ಭಕ್ತರು ಸೇವಾ ಕೌಂಟರ್ನಲ್ಲಿ 50 ರು ನಾಗನನ್ನು ಕೊಂಡು, ಜೊತೆಗೆ 11 ರು ಇಟ್ಟುಕೊಂಡು 9 ಪ್ರದಕ್ಷಿಣೆಯನ್ನು ಮಾಡಿ ಓಂ ಶ್ರೀ ಮುಕ್ತಿನಾಗಾಯ ನಮಃ ಎಂದು ಕೇಳಿಕೊಂಡು ನಿಮ್ಮ ಕೋರಿಕೆಯನ್ನು ನಾಗನಿಗೆ ತಿಳಿಸಿ. ನಾಗ ವಿಗ್ರಹ ಮತ್ತು 11 ರೂಗಳನ್ನು ಉಂಡಿಗೆ ಹಾಕಿ 10ನೇ ವಾರ ಶ್ರೀ ಮುಕ್ತಿನಾಗನಿಗೆ ಪಂಚಾಮೃತ ಅಭಿಷೇಕ ಮಾಡಿಸಬೇಕು. ಕೋರಿಕೆ ಈಡೇರಿದ ಮೇಲೆ ತಾವು ಮಾಡಬಹುದಾದ ಸೇವೆ, ಕಾಣಿಕೆಯನ್ನು ಸ್ವಾಮಿಗೆ ತಿಳಿಸಿ ಉಂಡಿಗೆ ಹಾಕಬೇಕು. ಏನೇನು ಸೇವೆ ಅಂತ ಇದೆ ನೋಡಿ. ನೋಡಿ, ತುಲಾಭಾರ ಮಾಡೋದು. ಆದಿಮುಕ್ತಿನಾಗ ಇಷ್ಟಿದೆ ನೋಡಿ. ನೋಡಿ, ಶ್ರೀ ಪಟ್ಟಾಲಮ್ಮ ದೇವಿ ಸನ್ನಿಧಿ. ನಾವು ರಾಮವಳ್ಳಿಯಿಂದ ಬಂದಿರೋದಕ್ಕೆ ಆಟೋ ಬಂದು ಅಲ್ಲಿ ನಿಲ್ಲಿಸಿದ್ರು. ಇದು ಮೇನ್ ಗೇಟು. ರಾಜಗೋಪುರ ಇನ್ನೂ ಕಟ್ತಾ ಇರೋದ್ರಿಂದ ಬೇರೆ ಬಾಗಿಲಿಂದ ಒಳಗೆ ಬಿಡ್ತಾ ಇರೋದು.
ನೋಡಿ ನಿಮ್ಗೆ ಈ ಬಾಗಿಲು ತೋರಿಸ್ತೀನಿ ನಾನು. ಈ ಕಡೆಯಿಂದ ಬರ್ಬೋದು ನೋಡಿ, ಇಲ್ಲೆಲ್ಲ ಮಾರ್ತಿರ್ತಾರೆಲ್ಲ. ರಾಜಗೋಪುರ ಆದರೆ ಇನ್ನೂ ಚೆನ್ನಾಗಿ ಕಾಣುತ್ತೆ ದೇವಸ್ಥಾನ. ನೋಡಿ ಕಾಲಭೈರವೇಶ್ವರ. ನೋಡಿ ದೇವಸ್ಥಾನಕ್ಕೆ ಬಂದರೆ ಪ್ರತಿಯೊಂದು ದೇವ್ರದ್ದು ದರ್ಶನ ಆಗುತ್ತೆ ನಿಮಗೆ. ರಾಜಗೋಪುರ ಆಗ್ತಾ ಇದೆ ನೋಡಿ. ಮೇಲ್ ಬರುತ್ತಂತೆ ಮೆಟ್ಲೆಲ್ಲ ಇವಾಗ ರೆಡಿ ಆಗ್ತಾ ಇದೆ ನೋಡಿ. 500 ಮೆಟ್ಲು ಉಳ್ಳ ಸುಬ್ರಹ್ಮಣ್ಯ ದೇವಸ್ಥಾನ ಚಿಕ್ಕ ಪಳನಿ ಅಂತ ಹೇಳ್ಬೋದಂತೆ. ಮುಂದೆ ಆದಾಗ ತೋರಿಸ್ತೀನಿ ನೋಡಿ. ಮುಕ್ತಿನಾಗ ದೇವಸ್ಥಾನದ್ದು ಅದು ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ನೋಡಿ, ಅಲ್ಲಿ ಕಾಣಿಸ್ತಾ ಇದೆ ನೋಡಿ. ಸುಬ್ರಹ್ಮಣ್ಯ ದೇವರು ಚೆನ್ನಾಗಿ ಮಾಡ್ತಾ ಇದ್ದಾರೆ ಪಾಪ. ನಾನು ಬಂದಿದ್ದ ಆಟೋದವರು ನಿಲ್ಲಿಸ್ಬಿಟ್ಟು ತೋರಿಸಿಮ್ಮ ಅಂತ ಹೇಳಿದ್ರು ನೋಡಿ. ಎಲ್ಲರೂ ನನಗೆಷ್ಟು ಸಪೋರ್ಟ್ ಮಾಡ್ತಾರೆ, ಥ್ಯಾಂಕ್ ಯು. ನೋಡಿ ನರ್ಸರಿ ಇದೆ, ವಾತಾವರಣನೂ ತುಂಬ ಚೆನ್ನಾಗಿದೆ, ಮಳೆ ಬರ್ತಾ ಇದೆ ನೋಡಿ. ಟೊಮೊಟೊ ರೇಟ್ ಕಡಿಮೆ ಇದ್ದಾಗೆಲ್ಲ ಯೂಸ್ ಮಾಡ್ತಿದ್ರು, ಇವಾಗ ಟೊಮೊಟೊ ನೋಡಿ, ಇದು ಚೆರಿ ಟೊಮೊಟೊ 10 ರೂಪಾಯಿ KG ಆಗಿದೆ ಅಂತ ನೋಡಲ್ಲಿ ಗಿಡ ಸಮೇತ ಕಿತ್ತು ಬಿಸಾಕಿದ್ದಾರೆ ನೋಡಿ. ನನಗೆ ಮುಕ್ತಿನಾಗ ಕರ್ಕೊಂಡೋಗಿರೋದು ಇವರೇ. ಮತ್ತೆ ಬರುವಾಗಲೂ ಇವ್ರದ್ದೇ ಆಟೋ ಸಿಕ್ತು. ಇವ್ರ ಹೆಸರು ಜಗನ್ನಾಥ್ ಅಂತೆ. ಅದಕ್ಕೆ ನಾನು ಅಂದೆ ಏನೋ ಋಣ ಇರಬೇಕಪ್ಪ ನಿಮಗೆ, ಓದೋ ಜನ್ಮದಲ್ಲಿ ನನಗೆ 5 ಲಕ್ಷ ತೊಗೊಂಡಿದ್ರಿ ವಾಪಸ್ ಕೊಡಿ ಅಂತ ಅಂದೆ. ನಗ್ತಾ ಇದ್ರು. ಆಮೇಲೆ ಏನು ಹೇಳ್ತಾರೆ, ಮೇಡಮ್ ಜೊತೆಲಿದ್ದರೆ ಖುಷಿ ಆಗುತ್ತೆ, ನಂಗೆ ನಗ್ತಾ ಇರ್ಬೋದು ಅಂತಿದ್ದಾರೆ. ಅದಕ್ಕೆ ಅವ್ರ ಹತ್ರ ಮಾತಾಡ್ತೀನಿ. ತಿಂಗಳಿಗೆ 25,000 ರೂಪಾಯಿ ಕೊಟ್ಬಿಡ್ರಿ ನನಗೆ, ನಿಮ್ಮ ಆಟೋದಲ್ಲೇ ಸುತ್ತುತ್ತಾ ಇರ್ತೀನಿ ಅಂತ ಹೇಳಿದ್ರು ಒಳ್ಳೇದಲ್ವಾ. ಏನಪ್ಪ ಜಗನ್ನಾಥ, 25,000 ನಮಗೆ ಕೊಟ್ಬಿಟ್ರೆ ಅವ್ರಿಗೆ 25,000 ರೂಪಾಯಿ ಕೊಟ್ಬಿಟ್ರೆ ನನ್ನ ಜೊತೆಲಿ ಯೂಟ್ಯೂಬ್ ಮಾಡ್ಕೊಂಡಿರ್ತಾರಂತೆ ನೋಡಿ. ನಿಮ್ಮ ಜೊತೆ ನಾನು ಬ್ಯಾಗ್ ಹಿಡ್ಕೊಂಡು ನನ್ನ ಸೆಲ್ಫಿ ಸ್ಟಿಕ್ ಹಿಡ್ಕೊಂಡು ಬರ್ತಾರಂತೆ ನೋಡಿ ಜಗನ್ನಾಥ್ದವರು. ನೋಡಿ ಎಲ್ಲ ನನಗೆ ಎಷ್ಟು ಸಪೋರ್ಟ್ ಮಾಡ್ತಾರೆ, ಆಟೋ ಡ್ರೈವರಿಂದ ಹಿಡಿದು ಪ್ರತಿಯೊಬ್ಬರೂ. ಇದು ಯಾವ ರೋಡಪ್ಪ ಇದು ರಾಮವಳ್ಳಿ. ಸರಿ ನೋಡಿ, ರಾಮವಳ್ಳಿಗೆ ಬಂದೆ ನೋಡಿ. ರಾಮವಳ್ಳಿಯಿಂದ ಏನಪ್ಪ ಅದು ಶ್ರೀನಿವಾಸ ಸಾಲಿಗ್ರಾಮನ. ರಾಮವಳ್ಳಿಯಿಂದ ಶ್ರೀನಿವಾಸ ಸಾಲಿಗ್ರಾಮ ಅಂತ ದೇವಸ್ಥಾನ ಇದೆ ಅಂದರು ನಮ್ಮ ಜಗನ್ನಾಥ್ ಸರ್, ಆಟೋ ಡ್ರೈವರ್ ಅವರು. ಅದಕ್ಕೋಸ್ಕರ ನಡೆಯಪ್ಪ ಕರ್ಕೊಂಡು ಹೋಗು ಅಂತ ಹೇಳ್ಬಿಟ್ಟು ಅಲ್ಲಿ ಹೋಗ್ತಾ ಇದ್ದೀವಿ. ಸಾಲಿಗ್ರಾಮದಂತೆ ನೋಡೋಣ. ರಾಮವಳ್ಳಿಯಿಂದ ನೋಡಿ ನಿಮಗೆ ಶೇರಿಂಗ್ ಆಟೋದಲ್ಲಿ ಹೋಗ್ಬೋದು. ಇಲ್ಲೊಂದು ರಾಮಚಂದ್ರ ಸ್ವಾಮಿ ದೇವಾಲಯ ಇದೆ ನೋಡಿ. ಕೆರೆ ಕಾಣಿಸ್ತಾ ಇದೆ. ಏನು ಕೆರೆ ಅಪ್ಪ ಇದು? ರಾಮವಳ್ಳಿ ಕೆರೆ. ರಾಮವಳ್ಳಿ ಕೆರೆ ಅಂತೆ ನೋಡಿ. ನಾನು ಯೂಟ್ಯೂಬ್ ಮಾಡೋಕ್ಕಿಂತ ಡ್ರೈವರ್ಗಳು ಸಿಕ್ಬಿಟ್ರೆ ಎಷ್ಟು ಅನುಕೂಲ ಆಗುತ್ತೆ ನೋಡಿ. ಹಂಗೆ ಡ್ರೈವಿಂಗ್ ಮಾಡ್ತಾ ಹಿಂದೆ ಮುಖ ತೋರ್ಸಪ್ಪ ನಿಮ್ಮದು. ಪರವಾಗಿಲ್ಲ ತೋರ್ಸಪ್ಪ, ಚೆನ್ನಾಗೇ ಇದೆಯಾ ನೀವು. ಆಮೇಲೆ ತೋರಿಸ್ತೀನಿ ರೀ, ಗಡ ಬಿಟ್ಬಿಟ್ಟಿದಾರಂತೆ, ಆಮೇಲೆ ತೋರಿಸ್ತೀನಿ ನೋಡಿ. ಅಲ್ಲಿ ಕಾಣಿಸ್ತಿರೋದೇ ದೇವಸ್ಥಾನ ಅನ್ಸುತ್ತಲ್ಲಪ್ಪ, ಅಲ್ಲಿ ಕಾಣಿಸ್ತಿರೋದೇ ದೇವಸ್ಥಾನನ.
ವಾತಾವರಣ ಎಷ್ಟು ಚೆನ್ನಾಗಿದೆ. ಚಿಟಿ ಚಿಟಿ ಮಳೆ ಬರ್ತಾ ಇದೆ. ಮಳೆ ಯಾವಾಗಲೂ ಇದೆ ಅಂದರೆ ರಾಮವಳ್ಳಿಯಿಂದ ಒಂದು 2 ಕಿಲೋಮೀಟ್ರ್ ಅಷ್ಟೇ. ಒಬ್ಬರಿಗೆ 20 ರೂಪಾಯಿ ತಗೊಳ್ತಾರೆ ಆಟೋಗೆ. ರಾಮವಳ್ಳಿ ನೀವು ಎಂಟ್ರಿ ಆಗ್ತಾ ಇದ್ದಂಗೆ ನಿಮಗೆ ಮೇನ್ ರೋಡಿಂದ ಎಂಟ್ರಿ ಆಗ್ತಾ ಇದ್ದಂಗೆ ಶ್ರೀನಿವಾಸ ಸಾಲಿಗ್ರಾಮ ಅಂತ ಆರ್ಚಲ್ಲೇ ಇದೆ ನೋಡಿ. ಸಾಲಿಗ್ರಾಮ ದೇವಸ್ಥಾನಂ ಅಂತ ಇದೆ. ಇಲ್ಲಿ ಒಳಗೆ ಹೋಗ್ತಾ ಇದ್ದೀನಿ. ಒಳಗೋಗ್ತಾ ಇದ್ದೀನಿ. ವೆಂಕಟೇಶ್ವರ ದೇವರು, ಸಾಲಿಗ್ರಾಮ ಸತ್ಯ ದೇವತೆ ಶ್ರೀ ಕಬ್ಬಾಳಮ್ಮ ದೇವಿ ದೇವಸ್ಥಾನನೂ ಅಂತ ಇದೆ. ಬನ್ನಿ ಇಲ್ಲಿ ಒಳಗೋಗೋಣ. ನೋಡಿ ಕೆರೆ ಇದೆ ನೋಡಿ, ಎಷ್ಟು ಚೆನ್ನಾಗಿದೆ ನೋಡಿ ವಾತಾವರಣ, ಹಳ್ಳಿ ವಾತಾವರಣ. ದೇವಸ್ಥಾನ ಬಂತು, ಶ್ರೀನಿವಾಸ ಸಾಲಿಗ್ರಾಮ ದೇವಸ್ಥಾನ ರಾಮವಳ್ಳಿ ಒಳಗಡೆ ಇದೆ. ಎಷ್ಟು ಚೆನ್ನಾಗಿದೆ ನೋಡಿ. ಇಲ್ಲೇ ಹೊರಗಡೆಯಿಂದ ನೋಡಿ ಪಾಪ ಇವರೇ ನಮ್ಮ ಆಟೋ ಡ್ರೈವರು ಅವರೇ ಕರ್ಕೊಂಡು ಬಂದಿದ್ದಮ್ಮ, ಬನ್ನಿ ಇಲ್ಲಿ ನೋಡಿ ಅಂತ ಹೇಳಿದ್ರು. ನೋಡಿ ಎಷ್ಟು ಪುಣ್ಯ ಮಾಡಿದ್ದೆ ನಾನು. ಎಲ್ಲ ವೀಡಿಯೋದಲ್ಲಿ ಇದೇ ಹೇಳ್ತೀನಲ್ವ, ಪುಣ್ಯ ಮಾಡಿದ್ದೆ ಅಂತ. ನೋಡಿ ನಮ್ಮ ಸುಗುಣ ಕವಡೆ ಹಾಕ್ಕೊಂಡು ಬಂದಿದ್ದಾಳೆ. ಕವಡೆ ಗಲ್ 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 ಅಂತಿದೆ ನೋಡಿ. ನೋಡಿ ಏನು ಮರಿ ನೋಡ್ರಿ ಇಲ್ಲಿ ಪುಟ್ಟಕ್ಕೆ. ಏನಪ್ಪ ಏನು ಬರ್ತೀಯಾ? ಮಳೆ ಬರ್ತಿದೆ, ಹೋಗಿ ಸೈಡಲ್ಲಿ ಮಲ್ಕೋ ಹೋಗೋ. ಮೊಬೈಲ್ ಕೌಂಟ್ರು, ಅಯ್ಯೋ ವಿಡಿಯೋ ಮಾಡೋಕ್ಕೆ ಬಿಡಲ್ಲ. ಇಲ್ಲ ನೋಡಿ, ವಿಡಿಯೋ ಮಾಡೋಂಗಿಲ್ಲ. ಅಲ್ಲೇ ಹೇಳ್ಬಿಟ್ರು, ಬಾಗ್ಲಲ್ಲೇ ಕೂತಿದ್ದಾರೆ. ನಾನು ಹೋಗಿ ದರ್ಶನ ಮಾಡ್ಕೊಂಡು ಬರ್ತೀನಿ. ಥ್ಯಾಂಕ್ ಯು. ನೋಡಿ ದೇವಸ್ಥಾನದೊಳಗಡೆ ಎಂಟ್ರಿ ಆಗ್ತಾ ಇದ್ದಂಗೆ ಮೊಬೈಲ್ ತೊಗೊಂಡಿರಿ ಈಸ್ಕೊಂಬಿಟ್ಟು ಒಂದು ಟೋಕನ್ ಕೊಡ್ತಾರೆ. ಆ ಟೋಕನ್ ವಾಪಸ್ ಕೊಟ್ಮೇಲೆ ಮೊಬೈಲು ಕೊಡ್ತಾರೆ. ಟೋಕನ್ ಕೊಡ್ತಾರೆ ಮೊಬೈಲ್ ಇಸ್ಕೊಂಡು. ನಾವು ಬಂದ ಮೇಲೆ ನಾವು ಟೋಕನ್ ಕೊಟ್ಟಾಗ ಮೊಬೈಲ್ ವಾಪಸ್ ಕೊಡ್ತಾರೆ. ನೋಡಿ ಸಿಹಿ ಪೊಂಗಲ್ ಪ್ರಸಾದ ಕೊಟ್ಟರು. ತುಂಬ ಚೆನ್ನಾಗಿದೆ. ರಾಮವಳ್ಳಿಯಿಂದ 2 ಕಿಲೋಮೀಟ್ರ್ ಅಷ್ಟೇ. ಒಳಗಂತೂ ತಿರುಪತಿ ದೇವ್ರನ್ನ ನೋಡ್ದಂಗೆ ಆಗುತ್ತೆ, ಶ್ರೀನಿವಾಸನ. ದಯವಿಟ್ಟು ಎಲ್ಲರೂ ಒಂದು ಸರಿ ಬನ್ನಿ ನೋಡಿ, ತುಂಬ ದೂರ ಇಲ್ಲ. ತುಂಬ ಚೆನ್ನಾಗಿ ದರ್ಶನ ಆಯಿತು. ತುಂಬ ಚೆನ್ನಾಗಿದೆ. ಒಳಗಡೆ ಅಂತೂ ವೈಟು ಫುಲ್ ಇದು ನೋಡಿ, ಇಲ್ಲಿ ಕಾಣಿಸ್ತಿದೆಯಲ್ಲ ವೈಟಾಗಿ, ಅದೇ ಥರ ತುಂಬ ಒಳಗಡೆ ಒಳಾಂಗಣ ತುಂಬ ದೊಡ್ಡದಿದೆ. ತುಂಬ ಚೆನ್ನಾಗಿದೆ ನೋಡಿ, ಎಷ್ಟು ಚೆನ್ನಾಗಿದೆ. ಇಲ್ಲೇ ಅಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂದರೆ ಇನ್ನು ಒಳಗೆ ನೋಡಿ ನೀವು. ಇಷ್ಟೊತ್ತು ನಾನು ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು.